ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ನೀವು ನೋಡ್ತಿದ್ದೀರಾ Gsp Colours ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ, ಕಾರ್ಮಿಕರಿಗೆ ಅಥವಾ ಶ್ರಮಿಕರು ವೈದ್ಯಕೀಯ ಸಹಾಯಧನವನ್ನು ಪಡೆದುಕೊಳ್ಳಬಹುದು. ಅದು ಕಾರ್ಮಿಕ ಇಲಾಖೆ ಕಡೆಯಿಂದ ಕಾರ್ಮಿಕ ಆರೋಗ್ಯ ಭಾಗ್ಯ ಅನ್ನೋ ಒಂದು ಯೋಜನೆ ಕಡೆಯಿಂದ ವೈದ್ಯಕೀಯ ಸಹಾಯಧನವನ್ನು ಕಾರ್ಮಿಕರು ಪಡೆದುಕೊಳ್ಳಬಹುದು. ಜೊತೆಗೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ವೈದ್ಯಕೀಯ ಸಹಾಯಧನವನ್ನು ಕಾರ್ಮಿಕರು ಪಡೆದುಕೊಳ್ಳಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲಾತಿಗಳು ಯಾವ್ಯಾವು, ಸೊ ಈ ಒಂದು ಯೋಜನೆಯ ಲಾಭವನ್ನು ಶ್ರಮಿಕರು ಅಥವಾ ಕಾರ್ಮಿಕರು ಹೇಗೆ ಪಡೆದುಕೊಳ್ಳಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ Gsp Colours ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳ ಬಗ್ಗೆ ನೀವು ಇಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಗಳ ಬಗ್ಗೆ ಒಂದು ಮಾಹಿತಿನ ತಿಳಿದುಕೊಳ್ಬೋದು. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶ್ರಮಿಕರು ಅಥವಾ ಕಾರ್ಮಿಕರು ವೈದ್ಯಕೀಯ ಸಹಾಯಧನವನ್ನು ಕಾರ್ಮಿಕ ಇಲಾಖೆ ಕಡೆಯಿಂದ ಪಡೆದುಕೊಳ್ಬೋದು. ಸೊ ಅದು ಎಷ್ಟೆಷ್ಟು ಹಣವನ್ನು ಪಡೆದುಕೊಳ್ಬೋದು ಮತ್ತು ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ, ಮುಖ್ಯವಾಗಿ ಈ ಒಂದು ಯೋಜನೆಯ ಲಾಭವನ್ನು ಶ್ರಮಿಕರು ಹೇಗೆ ಪಡೆದುಕೊಳ್ಳಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ನಿಮಗೆ ಲೈವ್ ಆಗಿ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವೈದ್ಯಕೀಯ ಸಹಾಯಧನ ಅಂತ ಕಾರ್ಮಿಕ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾದರೆ ಮಂಡಳಿಯ ವತಿಯಿಂದ ಈ ಪ್ರಯೋಜನ ಪಡೆಯಬಹುದು ಅಂತ ಹೇಳಿದರೆ, ಇದು ಕಾರ್ಮಿಕರಿಗೂ ಅಷ್ಟೇ ಅಲ್ಲ, ಸೊ ಅವರ ಅವಲಂಬಿತರು ಸಹ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಪ್ರತಿದಿನಕ್ಕೆ 300 ರೂಪಾಯಿನಂತೆ ಗರಿಷ್ಠ 20,000 ರೂಪಾಯಿ ಅಂತೇಳಿ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಶ್ರಮಿಕರು ಅಥವಾ ಕಾರ್ಮಿಕರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರ್ತೀರ. ಸೊ ದಾಖಲಾದಾದ್ಮೇಲೆ ನೀವು ಅಲ್ಲಿ ಆಸ್ಪತ್ರೆ ಬಿಲ್ಲು ಅಥವಾ ಆಸ್ಪತ್ರೆ ಚಾರ್ಜಸ್ನ ನೀವು ಕಟ್ಟಬೇಕಾಗಿರುತ್ತೆ. ಸೊ ಇಲ್ಲಿ ನಿಮಗೆ 300 ರೂಪಾಯಿಯಿಂದ 20,000 ರೂಪಾಯಿವರೆಗೂ ಕಾರ್ಮಿಕ ಇಲಾಖೆ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಚಿಕಿತ್ಸಾ ವೆಚ್ಚವನ್ನು ಕಾರ್ಮಿಕ ಇಲಾಖೆ ಕಡೆಯಿಂದ ಭರಿಸಲಾಗುತ್ತದೆ ಅಂತ ಇಲ್ಲಿ ಮಾಹಿತಿನ ತಿಳಿದುಕೊಳ್ಬೋದು. ಸೊ ಇಲ್ಲಿ ಕಾರ್ಮಿಕರು ಕೊಡುವಂಥ ಅವಶ್ಯಕತೆ ಏನಿರಲ್ಲ. ಸೊ ನೋಡ್ಬೋದು, 300 ರೂಪಾಯಿಯಿಂದ 20,000 ರೂಪಾಯಿವರೆಗೂ ಇಲ್ಲಿ ಕಾರ್ಮಿಕ ಇಲಾಖೆ ಕಡೆಯಿಂದ ನಿಮಗೆ ಸಿಗ್ತದೆ ಅಂತ ಮಾಹಿತಿನ ತಿಳಿದುಕೊಳ್ಬೋದು. ಸೊ ಈ ಒಂದು ಯೋಜನೆಯ ಲಾಭವನ್ನು ಶ್ರಮಿಕರು ಅಥವಾ ಕಾರ್ಮಿಕರು ಹೇಗೆ ಪಡೆದುಕೊಳ್ಳಬೇಕು ಅಂತಂದರೆ, ಸೊ ಮೊದಲಾಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಅಂದರೆ ಕಾರ್ಮಿಕರು ಅಥವಾ ಶ್ರಮಿಕರು ಸೊ ಆಸ್ಪತ್ರೆಯಿಂದ ಹೊರಬಂದ ನಂತರ ಅಂದರೆ ಡಿಸ್ಚಾರ್ಜ್ ಆದಾದ್ಮೇಲೆ ಸೊ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಅರ್ಜಿನ ಸಲ್ಲಿಸಿಬಿಟ್ಟು ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ಅಂದರೆ 300 ರೂಪಾಯಿನಂತೆ ಗರಿಷ್ಠ 20,000 ರೂಪಾಯಿವರೆಗೂ ನಿಮ್ಮ ಒಂದು ಚಾರ್ಜಸ್ ಎಷ್ಟಾಗಿರುತ್ತೋ, ಆಸ್ಪತ್ರೆ ವೆಚ್ಚ ಎಷ್ಟಾಗಿರುತ್ತೋ ಸೊ ಅಷ್ಟು ಈ ಕಾರ್ಮಿಕ ಇಲಾಖೆ ಕಡೆಯಿಂದ ಸಿಗ್ತದೆ ಅಂತ ನಿಮಗೆ ಮಾಹಿತಿನ ತಿಳಿದುಕೊಳ್ಬೋದು ಸ್ನೇಹಿತರೆ. ಸೊ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಕೊಡಬೇಕಾಗಿರುವಂಥ ದಾಖಲಾತಿಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಸೊ ಮೊದಲದಾಗಿರುವಂಥದ್ದು ಮಂಡಳಿ ನೀಡಿರುವ ಗುರುತಿನ ಚೀಟಿ ಅಂತ ಹೇಳಿದರೆ, ಸೊ ನಿಮ್ಮ ಒಂದು ಲೇಬರ್ ಕಾರ್ಡ್ ಜೆರಾಕ್ಸ್ ಕಾಪಿನ ಕೊಡಬೇಕಾಗಿರುತ್ತೆ. ಉದ್ಯೋಗ ದೃಢೀಕರಣ ಪತ್ರವನ್ನು ಸಹ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಬ್ಯಾಂಕ್ ಖಾತೆಯ ಪುರಾವೆ ಅಂತ ಹೇಳಿದರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಕೊಡಬೇಕಾಗಿರುತ್ತೆ. ಆಸ್ಪತ್ರೆಗೆ ದಾಖಲಾದ ಮತ್ತು ಬಿಡುಗಡೆಯಾದ ದಿನಾಂಕ ಹಾಗೂ ಚಿಕಿತ್ಸಾ ವೆಚ್ಚವನ್ನು ಒಳಗೊಂಡ ಬಿಲ್ಲುಗಳ ವಿವರ ಅಂತ ಹೇಳಿದರೆ, ಸೊ ನೀವು ಖರ್ಚು ಮಾಡಿರುವಂಥ ಆಸ್ಪತ್ರೆಗೆ ಕಟ್ಟಿರುವಂಥ ಬಿಲ್ಗಳನ್ನ ನೀವು ಸರಿಯಾಗಿ ಕೂಡಿಟ್ಕೊಂಡಿರಬೇಕು ಅಥವಾ ನಿಮ್ಮ ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿರಬೇಕು ಅಂತ ಇಲ್ಲಿ ಮಾಹಿತಿನ ತಿಳಿದುಕೊಳ್ಬೋದು. ಅಂದರೆ ನೀವು ಬಿಲ್ಗಳನ್ನ ಮಿಸ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಬಿಲ್ಗಳ ಒಂದು ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದರಿಂದಾಗಿ ಬಿಲ್ಗಳನ್ನ ನೀವು ಸರಿಯಾಗಿ ಇಟ್ಕೊಂಡಿರಬೇಕು ಅಂತ ಇಲ್ಲಿ ಮಾಹಿತಿನ ತಿಳಿದುಕೊಳ್ಬೋದು ಸ್ನೇಹಿತರೆ. ಫಲಾನುಭವಿಯು ಅಥವಾ ಅವಲಂಬಿತರು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶೆಡ್ಯೂಲ್ಗೆ ಒಂದು ಸೇರಿದ ಖಾಸಗಿ ಆಸ್ಪತ್ರೆಗಳಲ್ಲಿ ಕನಿಷ್ಠ 2 ದಿನ ಒಳ ರೋಗಿಯಾಗಿ ದಾಖಲಾಗಿರುವ ಬಗ್ಗೆ ವೈದ್ಯಕೀಯ ದಾಖಲೆಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ, ಸೊ ವೈದ್ಯಕೀಯ ಅಧಿಕಾರಿಗಳಿಂದ ಅಥವಾ ವೈದ್ಯಕೀಯ ಒಂದು ದಾಖಲೆಯನ್ನು ನೀವು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನಮೂನೆ 22A ಅಂತ ಹೇಳಿದರೆ, ಅಂದರೆ ಫಾರಂ ನಂಬರ್ 22A ನೀವು ಈ ಒಂದು ಅರ್ಜಿನ ಸಲ್ಲಿಸಬಹುದು. ಆಸ್ಪತ್ರೆಗೆ ದಾಖಲಾದ ದಿನಾಂಕದಿಂದ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿದರೆ, ಸೊ ನೀವು ಆಸ್ಪತ್ರೆಗೆ ದಾಖಲಾದಾದ್ಮೇಲೆ ಇಲ್ಲಿ 6 ತಿಂಗಳ ಒಳಗನೆ ಅರ್ಜಿನ ಸಲ್ಲಿಸಬಹುದು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿದಾರರು ಮಂಡಳಿಯ ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿದರೆ, ಸೊ ಅರ್ಜಿದಾರರು ಮಂಡಳಿಯ ಒಂದು ಪೋರ್ಟಲ್ ಅಥವಾ ತಂತ್ರಾಂಶದಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲ ದಾಖಲಾತಿಗಳನ್ನ ನೀವು ಹೊಂದಿರಬೇಕಾಗಿರುತ್ತೆ. ಇಷ್ಟೆಲ್ಲ ದಾಖಲಾತಿಗಳನ್ನ ನೀವು ಇಟ್ಕೊಂಡು ನೀವು ಅರ್ಜಿನ ಸಲ್ಲಿಸಿದಾದ್ಮೇಲೆ ನೀವು ಹಾಸ್ಪಿಟ್ಲಿಂದ ಹೊರ ಬಂದ ನಂತರ ಈ ಒಂದು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಸೊ ಅರ್ಜಿ ಸಲ್ಲಿಸಿದಾದ್ಮೇಲೆ ನಿಮಗೆ ಖರ್ಚಾಗಿರುವಂಥ ಒಂದು ಮೊತ್ತವನ್ನು ಕಾರ್ಮಿಕ ಇಲಾಖೆ ಕಡೆಯಿಂದ ಕೊಡ್ತಾರೆ ಅಂತ ಇಲ್ಲಿ ಮಾಹಿತಿನ ತಿಳಿದುಕೊಳ್ಳಬಹುದು. ನಿಮಗೆ ಎಷ್ಟು ಖರ್ಚಾಗಿರುತ್ತೋ ಅಂದರೆ 300 ರೂಪಾಯಿಯಿಂದ ಸೊ 20,000 ಒಳಗೆ ನಿಮಗೆ ಒಂದು ಬಿಲ್ನ ಕಾರ್ಮಿಕ ಇಲಾಖೆ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ಬೋದು, ಅಥವಾ ವೆಚ್ಚವನ್ನು ನಿಮಗೆ ಕೊಡ್ತಾರೆ ಅಂತಲೂ ಇಲ್ಲಿ ಮಾಹಿತಿನ ತಿಳಿದುಕೊಳ್ಬೋದು ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.